ಬಂಧುಗಳೇ ನಮಸ್ಕಾರ. ನಿಮಗೆಲ್ಲ ಗೊತ್ತಿದ್ದಂಗೆ ಆಲ್ರೆಡಿ ಬೆಳಗ್ಗೆಯಿಂದ ಇದೆ 3ನೇ ಲೈವ್ ಆಗಿರ್ತದೆ. ದಿನಾಂಕ 8/1/2026 ಈ ಕೃಷಿಗೆ ಸಂಬಂಧಪಟ್ಟಂತೆ ಆಲ್ರೆಡಿ ನಾವು APMC ಯಲಹಂಕ ಯಶವಂತಪುರ APMC ಮಾರುಕಟ್ಟೆಗೆ ಹೋಗಿದ್ವಿ. ಅಲ್ಲೂ ಕೂಡ ಒಂದಷ್ಟು ಮನವಿನ ಪತ್ರನ ಕೊಟ್ಟು ಈ ರಾಜ್ಯದಲ್ಲಿ ಆಗ್ತಾ ಇರುವಂಥ ರೈತರ ಮೇಲೆ ದಬ್ಬಾಳಿಕೆ ದೌರ್ಜನ್ಯ ಆಗಿರ್ಬೋದು ಅಥವಾ ಅವರಿಗೆ ಮಾಡಿರುವಂಥ ಅವಮಾನದ ವಿರುದ್ಧವಾಗಿ ನಾವು ಒಂದಷ್ಟು ಕೊಟ್ಟು ಅರ್ಜಿನ ಕೊಟ್ಟು ಮತ್ತೆ ಮನವಿನ ಕೊಟ್ಬಿಟ್ಟು ಇದೇ ರೀತಿಯಾಗಿ ನಡಿಬೇಕು, ಇದನ್ನ ನಿಮ್ಮ ಏನು APMC ಮಾರುಕಟ್ಟೆಯ ಏನು 77ರಲ್ಲಿ ಏನು ಹೇಳುತ್ತೆ ಆ ವಿಚಾರವಾಗಿ ನಾವೊಂದಷ್ಟು ಬೆಳಕಿಗೆ ತಗೊಂಬಂದಿರ್ತೀವಿ. ಹಾಗಾಗಿ ಕೂಡ ಅವರು ಕೂಡ ಆಯ್ತು ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತೆ ಇಲ್ಲಿನ ಮೇಲಧಿಕಾರಿಗಳು ನಮ್ಮ ಮೇಡಮ್ ಅವರು ಸುಮಾ ಮೇಡಮ್ ಅವರು ಒಂದಷ್ಟು ಕಾರ್ಯದರ್ಶಿಯಾಗಿರ್ತಾರೆ. ಮತ್ತು ಅವರಿಗೆ ನಾವು ಇದನ್ನ ಅವ್ರಿಗೂ ಕೂಡ ರವಾನೆ ಮಾಡ್ತೀವಿ. ಮತ್ತು ಏನಾಗಿದೆ ಅನ್ಯಾಯ ರೈತರಿಗೆ ಅಥವಾ ರೈತರ ಮೇಲೆ ಏನು ಆ ರೀತಿಯಾಗಿ ದೌರ್ಜನ್ಯ ದಬ್ಬಾಳಿಕೆ ಮಾಡಿರೋಂಥದ್ದಾಗಿರ್ಬೋದು, ಒಬ್ಬ ರೈತನ ಮೇಲೆ ಏನು ಕೊಳಕು ತರಕಾರಿಯನ್ನ ಮೇಲೆ ಹಾಕಿ ಕೊಳೆತ ತರಕಾರಿಯನ್ನ ಮೇಲೆ ಹಾಕಿ ಅವಮಾನ ಮಾಡಿರುವಂಥದ್ದಾಗಿರ್ಬೋದು. ಮತ್ತೆ ದೇಶದ ಬೆನ್ನೆಲುಬು ರೈತ ಅಂತ ಹೇಳ್ತೀವಿ, ಅಲ್ಲಿ ರೈತನಿಗೆ ಬೆಲೆ ಇಲ್ಲದ ಹಾಗೆ ಅಂದ್ರೆ ರೈತನಿಗೆ ಬೆಲೆನೇ ಕೊಡ್ತಿದ್ದ ಹಾಗೆ ಅಲ್ಲಿ ಏನು ಇವರೆಲ್ಲ ನಡೆಸ್ಕೊಂಡಿರುವಂಥದ್ದು. ಇವತ್ತು ಯಾಕೆ ಈ ರೀತಿಯಾಗಿ ರೈತರ ಮೇಲೆ ವಿನಾಕಾರಣವಾಗಿ ಈ ರೀತಿಯಾಗಿ ದಬ್ಬಾಳಿಕೆ ನಡೀತಾ ಇರುವಂಥದ್ದು. ಹಾಗಾಗಿ ದಯವಿಟ್ಟು ಇದಕ್ಕೆ ಒಂದು ಕಡಿವಾಣ ಹಾಕಬೇಕು. ಯಾಕೆಂದ್ರೆ ರೈತರ ಪರವಾಗಿ ರೈತರು ಇಲ್ಲಿ ಬಂದಿಲ್ಲ ಅಂತಂದ್ರೆ ಏನು ಮಾರುಕಟ್ಟೆ ಇರೋದಿಲ್ಲ. ಕೃಷಿಗೆ ಸಂಬಂಧಪಟ್ಟಂತ ಅಧಿಕಾರಿಗಳು ಯಾರು ಆ ಸೀಟಲ್ಲಿ ಕುಂತ್ಕೊಳ್ಳೋಕ್ಕಾಗೋದಿಲ್ಲ. ಹಾಗಾಗಿ ರೈತನ ಪರವಾಗಿ ಇವತ್ತು ಒಂದಷ್ಟು ದೊಡ್ಡ ಮಟ್ಟದಲ್ಲಿ ಹೋರಾಟಗಳನ್ನ ಮಾಡಿಕೊಂಡು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇವತ್ತು ನಿಮ್ಮ ಮುಂದೆ ನಿಂತಿದೆ. ಹಾಗಾಗಿ ಮೇಡಮ್ ಅವರಿಗೆ ಒಂದಷ್ಟು ಅಹವಾಲುಗಳನ್ನ ಕೊಟ್ಟು ಅವ್ರಿಗಾಗಿರುವಂಥ ಅನ್ಯಾಯಗಳಿಗೆ ನ್ಯಾಯವನ್ನ ಕೊಡಿಸುವಂಥದ್ದಾಗಿರ್ಬೋದು, ಅಥವಾ ಇದಕ್ಕೆ ಸಂಬಂಧಪಟ್ಟಂತೆ ಯಾರೆಲ್ಲ ಅವಮಾನ ಮಾಡಿ ಏನು ರೈತನಿಗೆ ಮಾಡಿದಾರೋ ಅವ್ರ ಮೇಲೆ ಯಾವ ರೀತಿಯಾಗಿ ಕಾನೂನು ಕ್ರಮವನ್ನು ತಗೊಬೇಕು ಅನ್ನೋದನ್ನ ಒಂದಷ್ಟು ವಿಸ್ತೃತ ರೂಪದಲ್ಲಿ ನಾವು ಒಂದಷ್ಟು ಕೊಟ್ಟಿದ್ದೀವಿ. ಅದು ಯಾವ ರೀತಿಯಾಗಿ ಕೊಟ್ಟಿದ್ದೀವಿ, ಏನು ಅರ್ಜಿ ಕೊಟ್ಟಿದ್ದೀವಿ ಅಂತ ನಮ್ಮ ವಿಶ್ವನಾಥ್ ಅವರು ಅದನ್ನ ಕೂಲಂಕುಷವಾಗಿ ಏನು ಬರಹದಲ್ಲಿ ಕೊಟ್ಟಿದ್ವಿ ಅದನ್ನ ಹೇಳ್ತಾರೆ, ಏನೆಲ್ಲ ಕೊಟ್ಟಿದ್ದೀವಿ ಅಂತ ಹೇಳಿ ಸರ್. ಕೃಷಿ ಉತ್ಪನ್ನ ಮಾರುಕಟ್ಟೆ APMC ಕಾಯ್ದೆನ ಉಲ್ಲಂಘನೆ ಮಾಡಿ ರೈತರಿಂದ 10% ಕಮಿಷನ್ ಪಡೆಯಬಾರ್ದು ಅಂತ ಇರುತ್ತೆ. ಆದರೆ ರೈತರಿಂದ 10% ಕಮಿಷನ್ ದಲ್ಲಾಳಿಗಳು ಪಡೆಯುತ್ತಾರೆ. ಅವ್ರ ಮೇಲೆ ಸೂಕ್ತ ಕ್ರಮ ತಗೊಂಡು ಅವರ ಲೈಸೆನ್ಸನ್ನು ರದ್ದುಗೊಳಿಸುವಾಗೆ ದೂರ ನೀಡಿರ್ತೀವಿ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ನರಸಿಂಹರಾಜು ನಮ್ಮ ರೈತರು ನೆಲಮಂಗಲ ತಾಲೂಕು ದೊಡ್ಡಬೆಲೆ ತರ್ಸಿಘಟ್ಟ ವಾಸಿಯಾಗಿದ್ದವರು ರೈತರಾಗಿರ್ತಾರೆ. ಅವ್ರು ಬೆಳೆದಂಥ ತರಕಾರಿನ ದಾಸಪುರ ಕೃಷಿ ಉತ್ಪನ್ನ ಮಾರುಕಟ್ಟೆ ಬ್ಲಾಕ್ ಮಾರುಕಟ್ಟೆಗೆ ಬಿಟ್ಟಿರ್ತಾರೆ. ಬಿಟ್ಟಿರೋಂಥ ಸಂದರ್ಭದಲ್ಲಿ ದಿನಾಂಕ 5/11/2025 ಮಾರುಕಟ್ಟೆಗೆ ಅವರು ತೊಗರಿಕಾಯನ್ನು ಬಿಡ್ತಾರೆ. ಅದರಲ್ಲಿ ಬಿಲ್ ಸಂಖ್ಯೆ 1960 APMC ಕಾಯ್ದೆ 1960 ಕಲಂ 78 ಪ್ರಕಾರ ರೈತರಿಂದ ಯಾವುದೇ ಕಮಿಷನ್ ಪಡೆಯಬಾರದೆಂದು ಕಾನೂನು ಇರುತ್ತದೆ. ಅದನ್ನು ಉಲ್ಲಂಘಿಸಿ ಸರಕಿನ ಮೇಲೆ ರಸೀದಿ ಸಂಖ್ಯೆ 1860 ರೈತರ ಲೆಕ್ಕಪಟ್ಟಿಯಲ್ಲಿ 3060 ರೂಗಳಿಗೆ ಕಮಿಷನ್ 10% ಹಂಗೆ 300 ರೂಗಳನ್ನು ನಗದು ಎಂದು ತೋರಿಸಿ ರೈತರಿಗೆ ಮೋಸ ಮಾಡಿರ್ತಾರೆ. ಅವ್ರ ಮೇಲೆ ಕಾನೂನು ಕ್ರಮ ಜರುಗಿಸಿ ಅವ್ರ ಹತ್ರ ಪಡೆದಿರೋ ಅಂತ ಕಮಿಷನ್ ದುಡ್ಡನ್ನು ವಾಪಸ್ ಕೊಡುವಂತೆ ಮತ್ತು ಅವರ ಲೈಸೆನ್ಸ್ ಅನ್ನು ರದ್ದುಪಡಿಸಬೇಕೆಂದು ಕಂಪ್ಲೇಂಟ್ ನೀಡಿರ್ತೀವಿ ಇವತ್ತು. ಹಾಗಾಗಿ ಒಂದಷ್ಟು ನೋಡಿ ದಾಖಲಾತಿ ಮತ್ತೆ ಏನು ಸಾಕ್ಷಿ ಪುರಾವೆಗಳು ಒಂದಷ್ಟು ನೋಡಿ ಯಾವ ರೀತಿಯಾಗಿ ಅವರು ನಗದು ಅಂತ ಬಂದು 3,000ಕ್ಕೆ 300 ರೂಪಾಯಿನ ಕಮಿಷನ್ ತಗೊಂಡಿರುವಂತದ್ದು. ನಗದು ಅಂತ ಹಾಕಿದ್ದಾರೆ, ಇಲ್ಲಿ ನೋಡಿ 3,000 ರೂಪಾಯಿ ಅಮೌಂಟ್ ಕೊಡಬೇಕಾಗುತ್ತೆ, ಅದರಲ್ಲಿ 300 ರೂಪಾಯಿನ ಲೆಸ್ ಮಾಡ್ತಾರೆ. ಇದೇನಿದು? ಇದನ್ನೇ ಹೇಳಿದಂಥದ್ದು 100ಕ್ಕೆ 10 ರೂಪಾಯಿಯಷ್ಟು ಕಮಿಷನ್ ನ ಪಡಿತಾ ಇದ್ದಾರೆ ಅನ್ನೋದು. ಇನ್ನು ಉಳಿಕೆ ಅಮೌಂಟ್ ಇಲ್ಲೇ ನೀವೇ ನೋಡಬಹುದು ಸಾರ್ವಜನಿಕರು 2,700 ರೂಪಾಯಿ ಮಂಡಿ ನೋಡಿ ಹೆಂಗೆ ಅಂತ ಅಂದ್ಬಿಟ್ಟು ಮಂಡಿ ಹೆಸರು ಕೂಡ ನೋಡಿ. ಅದ್ರಲ್ಲಿ 158 ಸಂಖ್ಯೆ ನಂಬರು. ಈಗ 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 ರೈತ ತಗೊಂಬಂದು 3,060 ರೂಪಾಯಿಗೆ ಬಿಟ್ರು. 3,060 ರೂಪಾಯಿಗೆ ಬಿಟ್ರೆ ಇಲ್ಲಿ 300 ರೂಪಾಯಿ ಕಮಿಷನ್ ಆಯ್ತು. 2,760 ರೂಪಾಯಿನಾಗೆ ಅವ್ರದ್ದು ಕೂಲಿಗಳೇನು, ಅದನ್ನ ಕಟಾವ್ ಮಾಡ್ಸೋಕ್ಕೆ ಕೂಲಿ ಏನು,
ಆ ತಗೊಂಬಂದಿದ್ದು ಟ್ರಾನ್ಸ್ಪೋರ್ಟ್ ಚಾರ್ಜಸ್ ಏನು, ಇದೆಲ್ಲ ಹೋದ್ರೆ ರೈತರಿಗೆ ಏನು ಸಿಗೋದೇ ಇಲ್ಲ. ರೈತರು ಆರಾಮಾಗೆ ಏನು ಈ ತರ ದುಡ್ದು ಪಾಪ ಅವ್ರು ಉದ್ಧಾರ ಆಗಲ್ಲ. ಈ ವರ್ತಕರು, ಈ ದಳ್ಳಾಳಿಗಳು ಇವರೇ ಎಲ್ಲ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಕೊಂಡು ರೈತರಿಗೆ ಏನು ಗೊತ್ತಾಗಲ್ಲ ಅಂತ ಹೇಳಿ ಇಲ್ಲೆಲ್ಲ ಅಕ್ರಮಗಳು ಜಾಸ್ತಿ ನಡೀತಾ ಇದಾವೆ. ಯಾವುದೇ APMCಲಿ ಒಳಗಡೆ ಹೋಗಿ ಹೊರಗಡೆ ಬರೋ ಗಾಡಿಗಳಿಗೆ ಸಮೇತನ ಯಾವುದೇ ಲೆಕ್ಕಪತ್ರ ಇಲ್ದಲೇನೆ ಬೆಳಗಿನ ಜಾವ ನೈಟ್ 2 ಗಂಟೆ ಸಮಯದಲ್ಲಿ ಅಕ್ರಮವಾಗಿ ಗೂಡ್ಸ್ ಗಾಡಿಗಳಿಗೆ ಕಲೆಕ್ಷನ್ ಮಾಡುವಂತ ಹಣಕ್ಕೆ ಯಾವುದೇ ದಾಖಲೆಗಳನ್ನ ಕೊಡಲ್ಲ ಯಾವುದೇ APMC ಮಾರ್ಕೆಟ್ ಒಳಗಡೆ. ಆಮೇಲೆ ಬೆಳಗಿನ ಜಾವ ಆದ್ಮೇಲೆ ಯಾವ್ದೋ ಹಳೆ ಟಿಕೆಟ್ ತಗೋಬರ್ತಾರೆ, ಹಳೆ ಟಿಕೆಟ್ ಕೊಟ್ಬಿಟ್ಟು ಅವ್ರನ್ನ ಸಮಾಧಾನ ಪಡಿಸುವಂತ ಕೆಲಸನ ಮಾಡ್ತಾರೆ. ಈಗ ನಮ್ಮ ವಿಶ್ವನಾಥ್ ಅವ್ರಿಗೆ ಆಗಿರೋಂಥ ಅನ್ಯಾಯನ ಮತ್ತೆ ರಾಜ್ಯದ ಪ್ರತಿಯೊಬ್ಬ ರೈತರಿಗೆ APMC ಬರೋಂಥ ರೈತರಿಗೆ ಆಗ್ತಾ ಇರುವಂತ ಅನ್ಯಾಯನ ಈಗ ಹಿರಿಯ ಅಧಿಕಾರಿಗಳಿಗೆ ನಾವು ಮನವಿ ಪತ್ರ ಮತ್ತೆ ಕಂಪ್ಲೇಂಟ್ ದಾರರ ರೂಪದಲ್ಲಿ ನಾವು ಅವರಿಗೆ ಕೊಟ್ಟಿದ್ದೀವಿ. ಮತ್ತೆ ಸಾಕ್ಷಿ ಸಮೇತ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಯಾವತ್ತೂ ಸಹ ರೈತರ ಪರವಾಗಿ, ಬಡವರ ಪರವಾಗಿ, ನ್ಯಾಯ ಪರವಾಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದೆ. ದಯವಿಟ್ಟು ರಾಜ್ಯದ ಜನತೆ ಒಂದು ಅರ್ಥ ಮಾಡಿಕೊಂಡು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವನ್ನು ಬೆಂಬಲಿಸಬೇಕು. ಮತ್ತು ಮುಂದಿನ ಪಕ್ಷಕ್ಕೆ ಚುನಾವಣೆ ಸಂದರ್ಭದಲ್ಲಿ ನೀವು ಹೆಚ್ಚು ಶಕ್ತಿಯನ್ನು ಕೊಟ್ಟರೆ ಇಂಥ ತಿಮಿಂಗಲಗಳನ್ನ, ಅಕ್ರಮಗಳನ್ನ ಭಾಗಿಯಾಗಂತ. ಆಮೇಲೆ ಎಲ್ಲೇ ಹೋದ್ರೂ ಯಾರೇ ಹೋದ್ರು ಇವತ್ತು ಪ್ರಭಾವ ಮತ್ತು ದುಡ್ಡು ಏನೇ ಇದ್ರೆ ಮಾತ್ರ ನಿಮ್ಗೆ ಯಾರು ಬೇಕಾದ್ರೂ ಈ ರಾಜ್ಯದಲ್ಲಿ ಯಾರು ಬೇಕಾದ್ರೂ FIR ಮಾಡಿಸ್ಬೋದು ಅಂತ ಪರಿಸ್ಥಿತಿ ನಮ್ಮ ಕಾರ್ಯಕರ್ತರುಗಳ ಮೇಲೆ ಆಗಿದೆ. ದುಡ್ಡೊಂದಿತ್ತು, ರೆಕಮೆಂಡ್ ಇತ್ತು, ಸಪೋರ್ಟ್ ಇತ್ತು ಅಂದ್ರೆ ಯಾವ ಅಮಾಯಕನ ಮೇಲೆ ಬೇಕಾದ್ರೂ FIR ಕೂರಿಸ್ಬೋದು ಅಂತ ಪರಿಸ್ಥಿತಿ ಈ ರಾಜ್ಯದಲ್ಲಿ ನಿರ್ಮಾಣ ಆಗೈತೆ. ಈಗೊಂದು ದಾಖಲಾತಿ ನೋಡಿ, ಇದರಲ್ಲಿ ರಾಜು ಮಂಡಿ ಅಂತಂದ್ಬಿಟ್ಟು ಇದರಲ್ಲಿ ಸಾವಿರಾರು ರೂಪಾಯಿ ನಿಮಗೆಲ್ಲ ಗೊತ್ತಿದ್ದಂಗೆನೆ 1,26,460 ರೂಪಾಯಿ ಇದರಲ್ಲಿ ಆತ ಕಟ್ ಮಾಡ್ಕೊಂಡಿದ್ದಾಗ ನೋಡಿ 1,26,460 ರೂಪಾಯಿ ಅಂತ ತೋರಿಸುತ್ತೆ. ಅದಾದ್ಮೇಲೆ ಇಲ್ಲಿ ನೋಡಿ ನಗದು ಅಂತಂದ್ಬಿಟ್ಟು ಇದೇ ಕಮಿಷನ್ 13,015 ರೂಪಾಯಿನ ಕಮಿಷನ್ ತಗೊಂತಾನೆ. ಮತ್ತೆ ಅದನ್ನ ಕೂಲಿ ಅಂತಾನು ಕೂಡ ಹಾಕ್ತಾನೆ, ಕೂಲಿ 290 ರೂಪಾಯಿ ಅಂತ ಹಾಕ್ತಾನೆ. ಮತ್ತೆ ಲಗೇಜು, ಇದು ಯಾವ ಲಗೇಜು ನನಗಂತೂ ಗೊತ್ತಿಲ್ಲ ಸ್ವಾಮಿ. ಅಂದ್ರೆ ನೀವು ಒಳಗಡೆ ಇಟ್ಕೊಂಡಿರೋದಕ್ಕೆ ಲಗೇಜಾ? ಕಾನೂನು ಪಟ್ಟಿಯಲ್ಲಿ ಏನಾದ್ರು ಈ ತರ ಲಗೇಜ್ ಏನಾದ್ರು ಇದೆಯಾ? ಹೋದ್ರೆ ಒಳ್ಳೆ ಅದಕ್ಕೂ ಊರಿಂದ ಮಂಡಿ ಹತ್ರಕ್ಕೆ ತರ್ಸ್ಕೊಳಕ್ಕೆ ಲಗೇಜ್ ಬಾಡಿಗೆ ಅಂತ ಹಾಕೊಂಡಿರೋದು ನೋಡಿ. ಹೌದು, 5,800 ರೂಪಾಯಿ ಒಟ್ಟು ಟೋಟಲ್ 19,105 ರೂಪಾಯಿಯನ್ನ ನೋಡಿ ಇಲ್ಲದೆ ಮೈನಸ್ ಮಾಡಿದ್ದಾರೆ. ಒಟ್ಟು ಟೋಟಲಿ 1,11,060 ರೂಪಾಯಿ ಉಳಿತು. ಈ ಟೋಟಲ್ ಏನು 19,100 ರೂಪಾಯಿ ಇದೆ, ಈ 19,100 ರೂಪಾಯಿ ರೈತನ ಕೊಟ್ರೆ ರೈತ ಬದುಕೋದಿಲ್ವಾ? ಹಾಗಾಗಿ ದಯವಿಟ್ಟು ಈ ಕ್ರಮ ಏನಾಗಿದೆ ಈ ವಿಚಾರವಾಗಿ ಬಂದಾಗ ರೈತರು ನಿಜವಾಗ್ಲೂ ನೀವೆಲ್ಲ ಎಚ್ಚೆತ್ಕೋಬೇಕು. ರೈತರು ಈಗ ಆಗ್ತಾರೆ ಅಂತ ಅವಮಾನ, ಅನ್ಯಾಯವನ್ನ ಏನು ಮುಂದೆ ಬಂದು ನಿಂತು ಕೇಳುವಂತ ಕೆಲಸವನ್ನ ಆಗ್ಬೇಕು. ನೋಡೋಣ ಮೇಡಮ್ ಅವರು ಅವ್ರ ಬಗ್ಗೆ ಸೂಕ್ತವಾದ ಕ್ರಮ ತಗೊಂಡು ಏನಾಗಿದೆ ಅನ್ಯಾಯವನ್ನ ನಾನು ತ್ವರಿತವಾಗಿ ಸರಿಪಡಿಸ್ತೀನಿ ಅಂತ ಹೇಳಿದ್ದಾರೆ. ಮುಂದೆ ಯಾವ ರೀತಿಯಾಗಿ ಮಾಡ್ತಾರೆ ಅಂತ ಅಂದ್ಬಿಟ್ಟು ನೋಡೋಣ ಕಾದು. ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ಇಂಥ ಕೆಲಸಗಳನ್ನ 100 ಮಾಡ್ಕೊಂಡು ಬರ್ತಾನೆ ಇದೆ. ದಯವಿಟ್ಟು ಜನರು ಇದಕ್ಕೋಸ್ಕರ ಮುಂದೆ ಬಂದು ಇಂಥ ಬೆಂಬಲವನ್ನ ಕೊಟ್ಕೊಂಡು ಪಕ್ಷವನ್ನ ಬೆಳೆಸ್ತಾ ಅಥವಾ ನೀವು ಕೂಡ ಬೆಳೀತಾ ಪಕ್ಷಕ್ಕೆ ಬಂದು ಸೇರ್ಪಡೆಯಾಗಿ ನ್ಯಾಯಯುತವಾಗಿ, ನ್ಯಾಯಬದ್ಧವಾಗಿ, ಪ್ರಾಮಾಣಿಕತೆಯಿಂದ ಸಾರ್ವಜನಿಕರ ಪರವಾಗಿ ನ್ಯಾಯ ಯಾವ ಕಡೆ ಇದೆಯೋ ಅದ್ರ ಕಡೆನೆ ನಿಂತ್ಕೊಂಡು ಮಾತಾಡುವಂಥದ್ದು, ನ್ಯಾಯವನ್ನ ದೊರಕಿಸ್ಕೊಡುವಂತ ಕೆಲಸ KRS ಪಾರ್ಟಿ ಮಾಡ್ತಾ ಇದೆ. ಹಾಗಾಗಿ ಹೇಳ್ತಾ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷಕ್ಕೆ ಭ್ರಷ್ಟರೇ, ನಾಡ ಪ್ರೇಮಿಗಳೇ, ಲಂಚ ಮುಕ್ತ ಕರ್ನಾಟಕ, ಭ್ರಷ್ಟಾಚಾರ ಮುಕ್ತ ಕರ್ನಾಟಕ, ಕುವೆಂಪು ಅವರ ಕಂಡಂತ ಸರ್ವೋದಯ ಕರ್ನಾಟಕ, ಸಂವಿಧಾನಬದ್ಧ ಕರ್ನಾಟಕ, ಒಳ್ಳೆಯದನ್ನೇ ಮಾಡಿ. ಜೈ KRS ಅಂತ ಹೇಳ್ತಾ ಇಲ್ಲ ಇವನಷ್ಟಿಗೆ ಮುಗಿಸ್ತಾ